ನಮಸ್ಕಾರ. ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಎಸ್ಪೆಷಲಿ ಈ ರಾಶಿಯವರು ಬೇರೆ ಎಲ್ಲ ರಾಶಿಯವರಿಗೆ ಕಂಪೇರ್ ಮಾಡಿಕೊಂಡಾಗ ತುಂಬ ಬಡವರಾಗಿರ್ತಾರೆ. ತುಂಬ ಬಡತನದ ರಾಶಿ ಅಂತಂದರೂ ತಪ್ಪೇನಿಲ್ಲ. ಯಾವ್ಯಾವಪ್ಪ ಅದು ರಾಶಿಗಳು ಅಂದರೆ ಮಿಥುನ ರಾಶಿಯವರು, ಸಿಂಹ ರಾಶಿಯವರು, ಕನ್ಯಾ ರಾಶಿಯವರು, ತುಲಾ ರಾಶಿಯವರು, ಮೀನ ರಾಶಿಯವರು, ಮೇಷ ರಾಶಿಯವರು. ಬೇರೆ ರಾಶಿಯವರಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು ರಾಶಿಯವರು ಎಲ್ಲೋ ಹಣಕಾಸಿನ ಸಮಸ್ಯೆ ಜಾಸ್ತಿ, ಸಾಲಬಾಧೆಗಳು ಜಾಸ್ತಿ, ಫೈನಾನ್ಷಿಯಲ್ ಟ್ರಬಲ್ಸ್ಗಳು ಜಾಸ್ತಿ, ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರೆ, ಭಾಳ ಕಷ್ಟಪಡ್ತಾರೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ. ಆದರೆ ಅದೇನೋ ಸಿಕ್ಕಾಬಟ್ಟೆ ಅಡ್ಡಿ ಆತಂಕಗಳು ಜಾಸ್ತಿ, ಸಿಕ್ಕಾಬಟ್ಟೆ ಎಫರ್ಟ್ ಹಾಕ್ತಾರೆ, ಶ್ರಮ ಅಂದರೆ ವಿಪರೀತ ಶ್ರಮ ಹಾಕ್ತಾರೆ, ಎಫರ್ಟ್ ಹಾಕ್ತಾರೆ. ಇವರು ಮಾಡೋ ಕೆಲಸದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರ ಮಾಡೋದರಲ್ಲಿ, ಬಿಸ್ನೆಸ್ಸಲ್ಲಿ, ಕೃಷಿ ವ್ಯವಸಾಯದಲ್ಲಿ. ಆದರೆ ಬೇರೆ ರಾಶಿಯವ್ರಿಗೆ ಕಂಪೇರ್ ಮಾಡ್ಕೊಂಡಾಗ ಈ ಒಂದು ರಾಶಿಯವರಿಗೆ ಅಷ್ಟು ಒಂದು ಫಲ ಬೇಗ ಸಿಗೋದಿಲ್ಲ. ನನ್ನ ಒಂದು ಅನುಭವದ ಪ್ರಕಾರ, ನನ್ನ ಒಂದು ಪರ್ಸನಲ್ ಅನುಭವದ ಪ್ರಕಾರ ತುಂಬ ಕೆಲಸಗಳು ಮಾಡ್ತಾರೆ, ಹಲವಾರು ಕೆಲಸಗಳು, ಹಲವಾರು ಉದ್ಯೋಗಗಳು, ಹಲವಾರು ವ್ಯಾಪಾರಗಳು, ಹಲವಾರು ಬಿಸ್ನೆಸ್ಸುಗಳು, ಆ ವ್ಯವಸಾಯ, ಆ ಕೃಷಿ ಮಾಡ್ತಾರೆ. ಬಟ್ ಕೈಗತ್ತಿದ್ದು ಬಾಯಿಗತ್ತಲ್ಲ, ಬಾಯಿಗತ್ತಿದ್ದು ಕೈಗತ್ತಲ್ಲ. ಎಸ್ಪೆಷಲಿ ಈ ರಾಶಿಯವರು ಖಂಡಿತವಾಗ್ಲು. ಏಕೆಂದರೆ ತುಂಬ ಜಾತಕಗಳು ನೋಡಿ, ಆರಸ್ಕೋಪುಗಳು ನೋಡಿ ಹೇಳ್ತಾ ಇರೋದು, ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ ಎಸ್ಪೆಷಲಿ ಈ ರಾಶಿಯವ್ರಿಗೆ ಅದೇನೋ ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಜೀವನದ ಒಂದು ತೊಂದರೆಗಳು, ಕಾದಾಟ, ಅಡ್ಡಿ ಆತಂಕಗಳು ಜೀವನ ಪರ್ಯಂತ ಒಂದಾದ್ರ ಮೇಲೆ ಒಂದು ಎಲ್ಲ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿರ್ಬೋದು, ದುಡ್ಡಿನ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಸ್ವಲ್ಪ ಬಾಧಿಸ್ತಿರುತ್ತೆ. ನಮಸ್ಕಾರ.